ಲಕ್ಷ್ಮವ್ಕ, ಬೇ ಲಕ್ಷ್ಮವ್ಕ. ಅಯ್ಯಿ, ನೀವಂತೂ ಬುಬ್ಣ್ಯಾರ ಅಲ್ಲೇ ನಿಂತಿರಲ್ಲ ಬಾಕ್ಲದಾಗ. ಬರ್ರಿ ತ ಒಳಗಡೆ. ಇವ್ರಿಗೆಲ್ಲದಕ್ಕೂ ನಾವ ಮುಂದಕ್ಕೆ ಬರ್ಬೇಕು. ಬರ್ರಿ ಮುಂದಕ್ಕೆ ನೀವು. ಈ ಹಂಗೇನಿಲ್ಲ, ಅದು ಹಂಗ ನಿಂತಿದ್ವಿ ಹೊರಗಡೆ. ಇವ್ರು ಯಾರು ಕಾಣಿಸ್ಲಿಲ್ಲಲ್ಲ, ಅದಕ್ಕೆ ನಾ ಬರಬಲ್ರಲ್ಲ ಅಂತ ನಿಂತಿದ್ವಿ. ಆಟ ನೀವು ಆಟಕ್ಕೆ ಹೆಂಗೆ ಮಾಡ್ತೀರ ಯವ್ವ? ಯವ್ವ, ನಿಮ್ಮ ಹಣೆ ಬರ ಗೊತ್ತೈತಿ ಬಿಡಿ. ಅಂಕವ ಕರೆ ಅಂತಡಿ ಲಕ್ಷ್ಮವ್ಕನ. ಲಕ್ಷ್ಮವ್ಕ, ಲಗುನ ಬಾವೆ ಅನ್ಸ ಹೊರಗ. ಏನ್ರವ, ಊರನ ಹೆಣ್ಮಕ್ಳೆಲ್ಲಾರು ಇಲ್ಲೇ ಬಂದ್ಬಿಟ್ಟಿರಲ್ಲ, ಏನು ಸಮಾಚಾರ? ಇನ್ನೇನು ಕೆಲಸ ಇರ್ತೈತಿ ಇವರಿಗೆ? ಯಾರ ಮನೆಯಿಂದ ಏನು ಆಡ್ಕೊಲಿ ಅಂತ ಕಾಯ್ತಿರ್ತಾರಂಗ. ಅದ ಅವ್ರ ಕೆಲಸ. ಅದೇ ಲಕ್ಷ್ಮವ್ಕ, ನಿನ್ನ ಟ್ಯಾಲ್ ಒಂದು ಸ್ವಲ್ಪ ಮಾತಾಡೋದಿತ್ತಾ, ಅದಕ್ಕೆ ಅಷ್ಟರು ಬಂದಿದ್ವಿ ನೋಡು. ಅಂದಂಗೆ ನಿಮ್ಮ ಮತ್ತೆ ಅದ ನಿಮ್ಮ ಮನ್ಯಾಗ? ಯವ್ವ, ಹಾಕಿದ್ರ ಆತ ಹೊರಗಡೆ ನಿಂತ್ಕೊಂಡ ಮಾತಾಡೋಣ ಬರ್ರಿ. ಯವ್ವ ಮೊದಲು ಹರ್ಕ್ ಮಾಡ್ತಾಳೆ, ಮನೆ ಒಳಗೆ ಬಂದ್ರೆ ಸಾಕು. ಒಂಥರ ನಾಯಿ ಇದ್ದಂಗೆ ಐತವ ನಿಮ್ಮತ್ತಿ. ಯಾರನ್ನೂ ಸೇರಂಗಿಲ್ಲ ಏನಿಲ್ಲ ಮಂದಿನ. ಅದಕ್ಕೆ ಯವ್ವ ನಿಮ್ಮ ಮನೆಗೆ ಬರಾಕ ಭಯ ಅನಿಸ್ತೈತಿ. ಈಗೂ ಹೆದ್ರ್ಕೊಂಡ್ ನೀವು ನೋಡು. ಹಂಗೇನಾರು ನಿಮ್ಮ ಮತ್ತಿದ್ರೆ ಹೊರಗಡೆ ಹೋಗೋಣ ಬಾಬಿ ಲಕ್ಷ್ಮವ್ಕ. ಇಲ್ಲ ನೋಡ್ರಿ, ನಮ್ಮತ್ತಿ ಮನ್ಯಾಗಿಲ್ಲ, ನಾವು ಅಷ್ಟೇ ಇರೋದು. ನಾನು ನೋಡು ನಿಂದ್ರಿಸ್ಕೊಂಡ ಮಾತಾಡ್ಕೊಂತೀನಿ. ಬರ್ರಿ ತಗ ಕುತ್ಕೋ ಬರ್ರಿ. ಇಲ್ಲ ಒಳಗೆ ಬರ್ತೀರನ? ಲಕ್ಷ್ಮವ್ಕ ಬ್ಯಾಡಕ್ಕ, ಒಳಗಡೆ ಇಲ್ಲೇ ಕುತ್ಕೊಂಡು ಮಾತಾಡೋಣ ತಗೋರಿ. ಮಸ್ತ್ ಗಾಳಿ ಬೀಸೈತಾ ತಂಪಗ. ಇಲ್ಲೇ ಕುತ್ಕೊಂಡು ಮಾತಾಡೋಣ ಬರ್ರಿ. ನಡೀರಿ ಹಂಗಾರ ಕುತ್ಕೊಂಡಾರ ಕುತ್ಕೋರಿ. ಅಂಬವ್ವ, ಹೋಗೊಂದು 4 ಕಪ್ ಚಾನರ ಮಾಡ್ಕೊಂಬಾವ, ಪಾಪ ಅವ್ರು ಕುಂತಾರಲ್ಲ. ಲಕ್ಷ್ಮವ್ಕ, ಚಾನು ಬೇಡ ಏನು ಬೇಡ. ಈಗ ಮನ್ಯಾಗ ಶಿಸ್ತು ಊಟನ ಮಾಡಿ ಬಂದೀವಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಕುತ್ಕೋರಿ. ಅಯ್ಯ, ಮನೆಗೆ ಬಂದಿರಿ ಹಂಗೆ ಕುಂದ್ರಸಾಕ್ ಬರ್ತೈತನ? ತಡ್ರಿ, ಒಂದು 4 ಕಪ್ ಅಲ್ಲ, ಒಂದು 4 ಕಪ್ ಚಾ ಮಾಡ್ಕೊಂಬರ್ತಾವ ತಗೋ, ಏನಾಗಂಗಿಲ್ಲ. ಬ್ಯಾಡ ಬೇ ಲಕ್ಷ್ಮವ್ಕ, ಉಂಡು ಬಂದೀವಿ. ಪದೇ ಪದೇ ಚಾ ಕುಡಿಯಂಗೆ ಅನ್ಸಂಗಿಲ್ಲ. ನೀ ಏನೂ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಕುತ್ಕೋ. ಆತವ, ಹಂಗಾರ ಹೇಳ್ರಿ, ಏನೋ ಮಾತಾಡಕ್ಕೆ ಬಂದೀನಂತ ಅಂದ್ರಲ್ಲ, ಹೇಳ್ರಿ. ಒಳಾಟ ನಿಮ್ಮತ್ತಿ ಮನೆಯಾಗಿಲ್ಲಲ್ಲ, ಎಲ್ಲೋಗಳ? ಚಲೋ ಆತಿ ಅವ್ರದ್ದು. ಇನ್ನೆಲ್ಲಿ ಮಗಳ ಮದುವೆಯಾಗಿ ಬಂದದ್ಲಲ್ಲ, ಅದಕ್ಕೆ ಮಗಳನ್ನ ಗಂಡನ ಮನೆಗೆ ಕಳ್ಸಾಕಂತಂದು ನಮ್ಮ ಅತ್ತಿ ಮತ್ತು ನಮ್ಮ ಚಿಗವನವರು ಎಲ್ಲರೂ ಹೋಗಾರ. ಆಕಿನ ಬಿಟ್ಟು ಇವತ್ತು ಬರ್ತಾರೆ, ನಾಳೆ ಬರ್ತಾರ ಗೊತ್ತಿಲ್ಲ. ಲಕ್ಷ್ಮವ್ಕ, ಏನ ಅನ್ನ ನೀನು? ನಿಮ್ಮತ್ತಿ ಭಾರಿ ಅದಾಳ ಬಿಡು. ನಿನ್ನ ಮಗ ಮದುವೆಯಾಗಿ ಬಂದಾಗ ಯಾ ನಮ್ನಿ ಹಾರಾಡ್ಬಿಟ್ಲು. ಓಣ್ಯಾಗ ಇರೋರಿಗೆಲ್ಲ ಯಾ ನಮ್ನಿ ಸುದ್ದಿ ಹಂಚಿದ್ದ. ಈಗ ತನ್ನ ಮಗಳು ಹಂಗೆ ಮದುವೆಯಾಗಿ ಬಂದಾಳ ಬಾಯಿ ಮುಚ್ಕೊಂಡದಾಳ ನೋಡು. ಒಂದು ತಟಕ್ಕೆ ಮಾತಾಡಂಗಿಲ್ಲ ನೋಡು ಮಗಳು ಹಂಗೆ ಮದುವೆಯಾಗಿ ಬಂದಾಳ ಅಂತಂದು. ಹ್ಞೂನ ಲಕ್ಷ್ಮವ್ಕ, ಭಾರಿ ಅದಾಳ ಬಿಡವ. ಅಂದಂಗೆ ಆಕಿ ಯಾರಕ್ಕೆ ಪಲ್ಲವಿ ನಿಮ್ಮ ನೇತ್ರವನ್ನು ಕಪಾಳಕ್ಕೆ ಹೊಡೆದ್ಬಿಟ್ಲ ಅಂತಲ್ಲ. ನೀ ಸುಮ್ಮನೆ ಇದ್ದೇನವಾಗ? ನನ್ನಂತೆ ಕೈಗಿದ್ದಿದ್ರೆ ತಿರುಗಿಸಿ ಒಂದು 4 ಏಟು ಹೊಡೆದ್ಬಿಡ್ತಿದ್ದೆ ನೋಡವ ಕಪಾಳಕ್ಕೆ. ಅಲ್ಲಲ್ಲಿ ಕೆಂಚಿ ಕಾಳಿ, ನೀವೇನಾರ ನಮ್ಮ ಮನ್ಯಾಗ CC ಕ್ಯಾಮ್ರಾಗೆ ಇಟ್ಟಿರನ್ಲೇ? ಈ ನಮ್ಮ ಮನ್ಯಾಗ ಏನು ಒಂದು ಸುದ್ದಿ, ಏನೋ ಒಂದು ಮನ್ಯಾಗ ನಡೆದ್ರೂ ಎಷ್ಟು ಲಘುನ ನಿಮ್ಮ ಕಿವಿ ಮುಟ್ಟಿರ್ತೈತಲ್ಲ. ಹೆಂಗಿರಲಿ ಅದು? ಅಯ್ಯ, ಇವ್ರದ್ದು ಏನದು ದೇಹಾಷ್ಟ ಅವ್ರ ಮನ್ಯಾಗ ಇರ್ತೈತಿ ಪಂಚಿ. ಇವ್ರದ್ದು ಜೀವೆಲ್ಲ ಇಲ್ಲೇ ನಮ್ಮ ಮನೆ ಸುತ್ತಲೂ ಹಾರಾಡ್ತಿರ್ತೈತಿ. ಅದಕ್ಕೆ ನಮ್ಮ ಮನ್ಯಾಗ ಏನು ಮಾತಾಡಿದ್ರು ಒಮ್ಮ ಅಕ್ಕ ಗೊತ್ತಾಗ್ಬಿಡ್ತೈತಿ ಇವರಿಗೆ. ಅಲ್ಲಲ್ಲೇ ಕಾಳಿ, ಹಂಗ್ಯಾಕಂತಿ ಬೇಯಕ್ಕ? ಅದು ಹಂಗೆ ಊರಾಗ ನಮ್ದೇನದ ಪ್ಯಾಟಿನ ಏನೂ ಗೊತ್ತಾಗಲ್ಲ ಬಿಡಪ್ಪ ಅಂತನಾಕ. ಹಳ್ಳಿ ಒಂದು ಮನ್ಯಾಗ ಏನೇ ನಡೆದ್ರೂ ಲಘುನ ಪಟ್ಟನಂಗೆ ಇಡೀ ಊರಿಗೆ ಸುದ್ದಿ ಹಬ್ಬ ಬಿಡ್ತೈತಿ. ಅಂಥದ್ರಾಗ ಇಂಥ ದೊಡ್ಡದು ಇದನ್ನ ನಡೆದೈತಿ. ಓಡೋ ಬಂದಾಳ ನಿಮ್ಮ ಚಿಗವ, ಊರಾಗ ಗೊತ್ತಾಗ್ದ ಇರ್ತೈತಾನೆ. ನೋಡ್ರವ, ನೀವು ನಮ್ಮ ಜೊತೆ ಏನಾರ ಮಾತಾಡಂಗಿದ್ರೆ ಮಾತಾಡ್ರಿ. ಅವ್ರ ಬಗ್ಗೆ ನಮ್ಮ ಮುಂದೆ ಮಾತಾಡಂಗಿದ್ರೆ ನೀವು ಮಾತಾಡೋಕೆ ಹೋಗ್ಬೇಡ್ರಿ. ಈಗಿಲ್ಲಿ ನಾವು ಕುತ್ಕೊಂಡು ಮಾತಾಡೋದು ಮತ್ತು ನಮ್ಮ ಅತ್ತಿ ಕಿವಿಗೆ ಬೀಳೋದು. ಆಕಿ ಬಂದು ಅಯ್ಯೋ ನಾನು ಇಲ್ಲದಾಗ ನಮ್ಮ ಬಗ್ಗೆನ ಆಡ್ಕೋತಾರ, ಊರನ್ನ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಅಂತ ಆಕಿ ನಮ್ಮ ಬಗ್ಗೆ ಅನ್ನೋದು ಯಾಕೆ ಬೇಕವ? ಅವ್ರ ವಿಷಯ ಮಾತಾಡೋಕೆ ಬಂದಿದ್ರೆ ನಾ ಅಂತೂ ಎದ್ದು ಹೋಗ್ಬಿಡ್ತೀನಿ ನೋಡ್ರಿ. ಅಯ್ಯ, ತಗೋಬೇ ಲಕ್ಷ್ಮಕ್ಕ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಿನ್ನ ಗುಣ ಗೊತ್ತಿದ್ದು ಮತ್ತೆ ಮಾತಾಡಿದ್ವಿ ನೋಡು ನಾವು. ತಗೋ, ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಆಯ್ತಾ? ನಾವು ಬೇರೆ ವಿಷಯನ ಮಾತಾಡಕ್ಕೆ ಬಂದಿದ್ದು. ಮತ್ತು ಅದನ್ನು ಹೇಳ್ರಲಿ, ಇಲ್ಲದೆಲ್ಲ ಎದಕ್ಕೆ ತಕ್ಕೊಂಡು ಕುತ್ಕೋತೀರಿ? ಲಕ್ಷ್ಮಕ್ಕ, ನೀನೇ ಅಂದಿದ್ದಿ ಎಲ್ಲರೂ ಹೊರಗಡೆ ಹೋಗಿ ಬರನ್ರಿ ಅಂತಂದು. ಹೋಗಿ ಬರ್ರಿ ಬೇಕ, ಬ್ಯಾಸರ ಆಗ್ಬಿಟ್ಟೈತಿ ಬೇ ಮನ್ಯಾಗ ಕುಂತು. ಈಗೇನು ಯಾವಾಗಾರ ಒಂದ್ಸಲ ಮಳೆ ಬರಾಕುಂತೈತಿ, ಹಂಗೆ ಚಲೋ ಆಗೈತಿ. ಇನ್ನು ಮತ್ತು ಬಿತ್ತದ ಎಲ್ಲ ಚಲೋ ಆತಂದ್ರೆ ಮತ್ತು ಕೈ ಪುರ್ಸೋತಿರಂಗಿಲ್ಲ ನಮ್ದು. ಈಗ ಮತ್ತು ಬೀಜ ಬಿತ್ತಷ್ಟಕ್ಕೆ ಕಳೆ ಬಂತು, ಕಳೆ ತೆಗಿಯ, ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಚಲೋ ಆಗಬಿಡ್ತೈತಿ. ಅದಕ್ಕೆ ಅಷ್ಟ್ರಾಗ ಒಂದು ಸ್ವಲ್ಪ ಎಲ್ಲರೂ ಹೋಗರ ಬರ್ರಿ ಬೇ. ಹ್ಞೂ ಬೇ ಲಕ್ಷ್ಮಕ್ಕ, ನೀವೇನಾರ ಪ್ಲ್ಯಾನ್ ಮಾಡ್ತೀನಿ ಅಂತಂದು ಮತ್ತೆ ಸುಮ್ಮನೆ ಆಗಿಬಿಟ್ರವ. ಅವತ್ತೇನೇನೋ ಅಂದು ಮತ್ತೆ ಏನು ಸುದ್ದಿನ ತೆಗಿಲಿಲ್ಲ ನೀವು. ಎಲ್ಲರೂ ಹೋಗರ ಬರ್ರಿ ಬೇ. ಜಾಸ್ತಿ ದಿನ ಏನು ಬೇಡ, ಮುಂಜಾನೆ ಹೋಗಿ ಸಂಜೆ ರಾತ್ರಿ 8 ಗಂಟೆ 7 ಗಂಟೆ ಅನ್ನಷ್ಟಿಗೆ ವಾಪಸ್ ಬಂದುಬಿಡನ್ರಿ ಅಂತ ಬೇಕಾರ. ಅಂಥದ್ದು ಏನಾರ ಪ್ಲ್ಯಾನ್ ಮಾಡ್ರಿ ಬೇ. ಹೌದಾ ಲಕ್ಷ್ಮಕ್ಕ, ಇವ್ರು ಹೇಳೋದು ಬರೋಬ್ಬರಿ ಐತಿ. ನಮ್ಮದು ಯಾಕೋ ಮನಸ್ಸು ಸರಿ ಇಲ್ಲ. ಒಂದು ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗಿ ಬಂದ್ರೆ ಒಂದು ಸ್ವಲ್ಪ ನಮ್ಮದು ಮನಸ್ಸು ಸರಿ ಹೋಗ್ತೈತಿ. ಮನ್ಯಾಗೂ ವಾತಾವರಣ ಚಲೋ ಆಕೈತಿ. ಹೋಗಿ ಬರನ್ರ ಎಲ್ಲರ? ಹೋಗೋಣಂತೀಯ? ಹ್ಞೂ ಬೇಕ, ಹೋಗೋಣ ನಡಿ. ಮನೆಯಿಂದ ಎಷ್ಟು ದಿನ ಮಾಡಿದ್ರೇನು, ಎಷ್ಟು ಕಾಲ ಮಾಡಿದ್ರೇನು ಮುಗಿಯಂಗೇ ಇಲ್ಲ ನಮ್ದು ಮನೆಯಿಂದ ಸಂಭ್ರಮ. ಹೋಗಿ ಬರೋಣ ನಡಿ ಬೇಕ, ನಮಗೂ ಬ್ಯಾಸರ ಆಗ್ಬಿಟ್ಟೈತಿ.
ಆತು ತಗೋರಿ ಹಂಗಾರ ಈ ವಾರದಾಗ ಹೋಗಿ ಬರೋಣಂತವ. ಮತ್ತು ಎಲ್ಲಿಗೆ ಹೋಗನ್ರಿ ಅಂತೀರಿ? ನಿಮ್ಗೆಲ್ಲರೂ ಹೋಗೋದು ಗೊತ್ತಿದ್ರೆ ಆ ಜಾಗನಾರ ಹೇಳ್ರಿ, ಅಲ್ಲಿಗಾರ ಹೋಗಿ ಬರೋಣ್ರಿ. ಅಯ್ಯ ಲಕ್ಷ್ಮಕ್ಕ, ನಮಗೆ ಗೊತ್ತಿದ್ದಿದ್ರೆ ನಾನು ಯಾಕೆ ನಿಮಗೆ ಬಂದು ಕೇಳ್ತಿದ್ದೆ? ಮುಂಚೆನೇ ಹೇಳ್ಬಿಡ್ತಿದ್ದೆ, ಯಾಕ ಇಲ್ಲಿ ಹೋಗ್ಬರನ್ ಬಾ ಅಂತಂದು. ನೀನ ಹೇಳ್ಬೇಯಕ್ಕ. ಹಂಗಾರ ನಮ್ಮ ನೇತ್ರ ಓದಾತಡಿ ಕರಿತೀನಿ. ಆಕಿ ಎಲ್ಲಿ ಅಂತ ಗೊತ್ತಿರ್ತೈತಲ್ಲ, ಹೇಳ್ತಾ. ಅಯ್ಯ ನೇತ್ರ ಮನ್ಯಾಗ ಅದಾನ? ಅಯ್ಯ ಮೊದ್ಲು ಕರಿಬೇಯಕ್ಕ, ಆಕಿಗಾದ್ರೆ ಎಲ್ಲ ಗೊತ್ತಾಕತಿ, ನಮಗೇನೂ ಗೊತ್ತಾಗಂಗಿಲ್ಲ. ನೇತ್ರವ ಬಾ ಇಲ್ಲ ಲಗುನ. ಏನಿವತ್ತೆಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ಟಿರಿ ಚಿಗವ? ಆರಾಮದಿರಾ ಎಲ್ಲರೂ? ಹ್ಞೂ ನಾವು ಆರಾಮದೀವಿ ನೋಡು, ನೀನು ಆರಾಮದಿಯಾ? ಹಾಂ ನಾನು ಆರಾಮದೀನಿ ನೋಡ್ರಿ. ಚಿಕ್ಕಿ ಎದಕ್ಕೆ ಕರೆದೇ ಅಲ್ಲ ನನಗೆ? ಅಲ್ಲಲ್ಲಿ ಆ ನಮ್ಮನೆ ಒದ್ರಾಗುಂತೀನಿ, ನಮ್ಮ ಮನೆ ಮುಂದೆ ಆಸ್ ಬಂದಿರಿ, ನನಗೆ ಕರೆಯಕ್ಕೆ ಬರಲ್ಲ ಅನ್ರಲೆ. ಲಕ್ಷ್ಮಕ್ಕನ ಮನೆಗಂದ್ರೆ ನಾನು ಬರಂಗಿಲ್ಲನ. ಅಯ್ಯ ಬಾರ ರಾಧವಕ್ಕ, ಬಾ ಕುತ್ಕೋ, ಬಾ ಇತ್ತಾಗ. ಅಯ್ಯ ಏನು ತಿಳಿಬೇಡ ಬೇಯಕ್ಕ, ನಾವು ಹಂಗೆ ಮಾತಾಡ್ಕೊತ ಬಂದ್ಬಿಟ್ವಲ್ಲ, ಅದೇ ನೀ ಕರೆದಿದ್ದ ಕೇಳಿಸಿಲ್ಲ ನಮ್ಗೆ, ಏನು ತಪ್ಪು ತಿಳ್ಕೊಬೇಡ ಬೇಯಕ್ಕ. ಇರಲಿ ಬಿಡು. ಅಂದಾಗ ಏನು ಎದಕ್ಕೆ ಬಂದಿರಲ್ಲ ಮಾತಾಡಕ್ಕಂತಂದು ಏನು ನಡ್ಸಿರವ? ಅದ ಎಲ್ಲರೂ ಹೊರಗಡೆ ಎಲ್ಲರೂ ಹೋಗಿ ಬರೋಣ ಅಂತ ಅಂದಿತ್ತಲ್ಲ, ಅದ್ರ ಬಗ್ಗೆನ ಮಾತಾಡಕ್ಕಂತ ಬಂದಿದ್ವಿ. ಹ್ಞೂ ಬೇ ಲಕ್ಷ್ಮಕ್ಕ, ಎಲ್ಲರೂ ಹೋಗ್ಬರ ನಡೀರಿ ಬೇ. ಎಲ್ಲಿ ಹೋಗೋಣ? ಯವ್ವ ನಮಗೂ ಗೊತ್ತಾಗಂಗಿಲ್ಲ ಎಲ್ಲಿ ಏನಂತಂದು, ಅದಕ್ಕೆ ನೇತ್ರವ್ ಕರ್ದೀವಿ ನೋಡು. ನೇತ್ರವ ಏನಾರ ಪಿಲ್ಯಾನ್ ಹೇಳಿದ್ಲಂದ್ರೆ ಹಂಗೆ ಮಾಡನ್ರಿ ಈ ಸಲ. ಹೌದಾ? ಆಕೆ ನೇತ್ರವ ಎಲ್ಲರೂ ಒಂದು ಚಲೋ ಜಾಗ ನೋಡ್ರಿ ಹೋಗಿ ಬರಾಕ. ಮಸ್ತ್ ಮುಂಜಾನೆ ಹೋಗಿ ಒಮ್ಮೆಗೆ ಆರಾಮಾಗಿ ಸಂಜೆ ಬರ್ಬೇಕು ನೋಡು, ಅಂಥ ಜಾಗ ಏನಾರು ನೋಡವ. ಅಂಥ ಜಾಗನ ನಂಗೆ ಇವತ್ತೊಂದಿನ ಟೈಮ್ ಕೊಡ್ತೀರಾ ನೀವು? ಎಲ್ಲಿ ಅನ್ನೋದು ನಾನು ಯೋಚನೆ ಮಾಡಿರ್ತೀನಿ. ಯೋಚನೆ ಮಾಡಿ ನಾಳೆ ಏನು ಅನ್ನೋದು ಹೇಳ್ತೀನಿ. ಇವಾಗ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತೀನಿ, ಯಾವ ಜಾಗ ಚೆನ್ನಾಗಿದೆ, ಎಲ್ಲಿ ಹೋಗೋದು ಅಂತಂದು ಸರ್ಚ್ ಮಾಡಿ ನಿಮ್ಗೆ ನಾಳೆ ಹೇಳ್ತೀನಂತೆ. ನಡೀತೈತಾ? ಹ್ಞೂ ಆತು. ಇವತ್ತೊಂದಿನ ಅಲ್ಲ ತಗೋ, ಆರಾಮಾಗಿ ನಾಳೆ ಏನು ಅನ್ನೋದು ಹೇಳು. ಅಂದಂಗೆ ಲಕ್ಷ್ಮಕ್ಕ, ಮತ್ತು ಈಗ ಹೆಂಗೋ ಹೊರಗಡೆ ಹೋಗೋದಂತೂ ಫಿಕ್ಸ್ ಆಗೈತಾ? ನೇತ್ರವನು ಯಾವ್ದಾರ ಜಾಗ ಹೇಳ್ತಾಳೆ ಆಕೆ ಅಂತ ಹೇಳ್ತಾಳೆ ಬಿಡು. ಮತ್ತು ಊಟದ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡನ್ರಿ? ಮನ್ಯಾಗ ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ಕೊಂಬಂದ್ಬಿಡ್ರಿ. ಹಂಗಂದ್ರೆ ಮುಗ್ದೋಯ್ತು. ಒಬ್ಬಾಕಿ ರೊಟ್ಟಿ ಚಪಾತಿ, ಒಬ್ಬಾಕಿ ಪಲ್ಯ, ಒಬ್ಬಾಕಿ ಅನ್ನ ಸಾರು, ಒಬ್ಬಾಕಿ ಚಟ್ನಿ, ಹಿಂಗೆಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಬಂದ್ಬಿಟ್ರೆ ಮುಗೀತಲ್ಲ ಅಡುಗೆನ. ಅಂದ್ರೆ ಯಾರು ಏನೇನು ಮಾಡ್ಕೋತೀರ ಅನ್ನೋದು ನೋಡ್ರಿ ನೀವು. ಒಂದು ನಿಮಿಷ ನಂಗೊಂದು ಐಡಿಯಾ ಬಂತು, ನಿಮ್ಗೆ ಹೇಳ. ಏನವ ಅದು? ಅಲ್ಲ, ನೀವು ಮನೆಯಾಗೂ ಮನೆಯಿಂದ ಊಟ ಮಾಡ್ತೀನಿ ಅಂತ ಅಂತೀರಿ, ಈಗ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೀರಿ, ಅಲ್ಲೂ ಮನೆಯಿಂದ ಊಟ ಮಾಡ್ತೀರನ? ನಿಮ್ಗೆ ಮನೆಯಿಂದ ಊಟ ತಿಂದು ಬೇಸರಾಗಿಲ್ಲನ ನಿಮಗೆಲ್ಲರೂ? ಮತ್ತೇನು ಮಾಡೋದವ? ಈಗ ಹೊರಗಡೆ ಹೋಟೆಲ್ಗೆ ಹೋಗ್ಬೇಕಂತಂದ್ರೂ ಒಬ್ಬೊಬ್ಬರಿಗೆ ಅಂತ ಇಲ್ಲ ಅಂದರೂ ಎಲ್ಲರೂ ಹೋದ್ರೂ ಖರ್ಚು ಸಿಕ್ಕಾಪಟ್ಟೆ ಆಕೈತಲ್ಲವ. ಮತ್ತು ಏನು ಮಾಡೋದು? ಇವಾಗ ಹೊರಗಡೆ ಹೋಗೋದು ಅಂತ ಫಿಕ್ಸ್ ಆದಮೇಲೆ ದುಡ್ಡು ಖರ್ಚಾಗತ್ತೆ. ನೀವೇನು ಏನು ದುಡ್ಡ ಖರ್ಚಾಗ್ಲಾರ್ದಂಗೆ ಹೊರಗಡೆ ಹೋಗಿ ಬರೋದು ಅಂತ ನಿಮ್ಮ ತಲೆ ಆಗಿದ್ರೆ ಅದನ್ನು ತೆಗೆದು ಬಿಡ್ಬೇಕು. ಆರಾಮಾಗಿ ಒಂದಿನ ಮಸ್ತ್ ಎಂಜಾಯ್ ಮಾಡ್ಬರನ್ರಿ ಅಂತ ಎಲ್ಲರೂ ದುಡ್ಡು ಅಡ್ಜಸ್ಟ್ ಮಾಡ್ಬೇಕು. ಊಟಕ್ಕೆ ಎಲ್ಲರೂ ಒಂದೊಂದು 1,000 ರೂಪಾಯಿ ಅಂತ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಾಗ. ಪ್ರತಿ ಸಲನೂ ನಾವು ಹೊರಗಡೆ ಹೋದಾಗ ಮನೆಯಿಂದ ಊಟ ತೊಗೊಂಡು ಹೋಗ್ತಿದ್ವಿ. ಅಲ್ಲಿ ಎಲ್ಲರ ಒಂದು ಪಾರ್ಕ್ನಾಗ ಎಲ್ಲರ ನೀರಿದ್ದಲ್ಲೇ ಎಲ್ಲ ಒಂದು ಕುತ್ಕೊಂಡು ಊಟ ಮಾಡಿ ಬಂದುಬಿಡ್ತಿದ್ವಿ. ಈ ಸಲ ಒಂದು ಸ್ವಲ್ಪ ಏನಾದರೂ ಚೇಂಜ್ ಪ್ಲ್ಯಾನ್ ಮಾಡನ್ರಿ. ಇವಾಗ ನೀವು ಬೆಳಗ್ಗೆ ಎದ್ದೇಳಬೇಕು, ಅಡುಗೆ ಮಾಡ್ಕೋಬೇಕಂದ್ರೂ ಎಂತ ಇಲ್ಲ ಅಂದರೂ ಒಂದು 2 ತಾಸು ಟೈಮು ವೇಸ್ಟ್ ಆಗುತ್ತೆ. 2 ರಿಂದ 3 ತಾಸು ನೀವೆದ್ದು ಅಡುಗೆ ಎಲ್ಲ ಮಾಡಿ ಅದನ್ನು ಕಟ್ಕೊಂಡು ಮತ್ತು ಬಾಂಡೆ ಎಲ್ಲ ತಿಕ್ಕಿ ಎಲ್ಲನೂ ನೀಟಾಗಿ ತೆಗೆದಿಡ್ಬೇಕಂದ್ರೆ ಎಂತ ಇಲ್ಲ ಅಂದರೂ ಒಂದು 2.5-3 ತಾಸಂತೂ ಬೇಕಿಲ್ಲ ನಿಮ್ಗೆ. ಹ್ಞೂ ಹೌದು. ಹಾಂ, ಆ ಟೈಮಿಗೆ ಏನು ಮಾಡಿರಿ, ಅವತ್ತೊಂದಿನ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿಬಿಡ್ರಿ. ರೆಡಿಯಾಗಿ ಫಟಾಫಟ್ ಅನ್ನಂಗೆ ಬಿಟ್ಬಿಡನ್ರಿ. ಇಲ್ಲಾಂದ್ರೆ ನಾಷ್ಟಕ್ಕಷ್ಟ ಮಾಡ್ಕೊಂಬಿಡ್ರಿ, ಉಪ್ಪಿಟ್ಟು ಚುಮಾರಿ ಮಾಡ್ಕೊಂಬಿಡ್ರಿ. ಈಗ ಎಲ್ಲ ಗಾಡ್ಯಾಗಾರ ತಿನ್ಕೊಂತ ಹೋಗ್ಬಿಡನ್ರಿ, ಇಲ್ಲ ಎಲ್ಲರೂ ಒಂದು ಜಾಗ ನೋಡಿ ನಾಷ್ಟ ಮಾಡಿಬಿಡನ್ರಿ. ನಾಷ್ಟ ಮಾಡಿ ಮಸ್ತ್ ಎಲ್ಲೆಲ್ಲಿ ಪ್ಲೇಸ್ ಇರ್ತೈತೆ ನೋಡಿ ಎಲ್ಲನೂ ನೋಡಿ, ಎಲ್ಲರೂ ಒಂದು ದೊಡ್ಡ ಹೋಟೆಲ್ ಎಲ್ಲರೂ ಹೋಗಿ ಶಿಸ್ತು ಊಟ ಮಾಡಿ ಮಸ್ತ್ ಎಂಜಾಯ್ ಮಾಡ್ಕೊತ ಊಟ ಮಾಡಿ ಮತ್ತೆ ಯಾವ್ದಾರು ಪ್ಲೇಸ್ ಇದ್ದೇ ಇರ್ತಾವೆ ನೋಡ್ಕೊಂಡು ಆರಾಮಾಗಿ ಸಂಜೆ ಮುಂದೆ ಬರನ್ರಿ ಅಂತ. ಏನಂತೀರಿ? ಅಲ್ಲವ ನನ್ನ ಮಗ ಅಂದ ಹೋಟೆಲ್ನಾಗ ಒಂದೊಂದು ಪಲ್ಯಕ್ಕೆ 220 ರೂಪಾಯಿ 250 ರೂಪಾಯಿ ಹಾಗೆಲ್ಲ ಅದಾವಂತ. ಅವು ಇಟ್ಟಿರ್ತಾವು, ನಮಗೆಲ್ಲ ಸಾಕಾಕೈತಿ ಹೇಳು. ನಮಗೆ ಜಾಸ್ತಿ ಪಲ್ಯ ಇದ್ರನ್ನ ತಿನ್ನಂಗೆ ಅನಿಸ್ತೈತಿ. ಇಟ್ಟಿಟ್ರ ಹೆಂಗೆ ತಿಂತೇವ? ಚಿಕ್ಕಿ, ವರ್ಷ ಇಡೀ ದುಡಿತೀರಿ. ವರ್ಷಾನ ಪೂರ್ತಿ ಮನ್ಯಾಗೂ ಮಾಡ್ತೀರಿ, ಹೊಲದಾಗೂ ಮಾಡ್ತೀರಿ, ಎಲ್ಲ ದುಡಿತೀರಿ. ನಿಮಗೋಸ್ಕರ ಒಂದು ದಿನ ಒಂದು ಸ್ವಲ್ಪ ಖರ್ಚು ಮಾಡೋಕ್ಕೆ ಹಿಂಗೆ 10 ಸಲ ಯೋಚನೆ ಮಾಡ್ತೀರಿ ನೋಡಿ. ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಆರಾಮಾಗಿ ಎಂಜಾಯ್ ಮಾಡ್ತೀರಿ ನೀವು. ಓಕೆ, ನಿಮ್ಗೆ ಹೇಳ್ದಂಗೆ ನಿಮ್ಮ ಬಜೆಟಿಗೆ ಬರೋಂಗೆ ನಾನು ಲೆಕ್ಕ ಮಾಡ್ತೀನಿ, ಸರಿನಾ? ಹೌದು ಬೇಯಕ್ಕ, ಹೌದು ರಾಧವಕ್ಕ, ಇರಲಿ ತಗೋ. ವರ್ಷ ಇಡೀ ದುಡಿತೀವಿ, ನಮ್ಮ ಸಲುವಾಗಿ ಒಂದು ದಿನಕ್ಕೆ ನಾವು ಒಂದು ಸ್ವಲ್ಪ ಖರ್ಚು ಮಾಡೋಕೆ ಹಿಂಗೆ ಯೋಚನೆ ಮಾಡಿದ್ರೆ ಹಂಗೆ ಆತು ತಗೋ ಲಕ್ಷ್ಮಕ್ಕ. ನೇತ್ರವ ಆತು, ನೀ ಯೋಚನೆ ಮಾಡು, ಎಷ್ಟು ರೊಕ್ಕ ಆಕೈತೆ ಅನ್ನೋದು ಒಂದು ಸ್ವಲ್ಪ ನಮಗೆ ಮುಂಚೆನೇ ಹೇಳ್ಬಿಡವ, ನಾವು ದುಡ್ಡು ಅನ್ಸ್ಕೋತೀವಿ.
ಹ್ಞೂ ಆತು ತಗೋರಿ ಹಂಗಾರೆ ನಾನು ಯೋಚನೆ ಮಾಡ್ತೀನಿ, ಯೋಚನೆ ಮಾಡಿ ಬೇಡ್ತೇಳ್ರಿ ಹಂಗಂದ್ರೆ ಈಗ ಎಲ್ಲರೂ ಸೇರಿರಾ ಹೆಂಗೋ ಈಗಲೇ ಕುತ್ಕೊಂಡು ಲೆಕ್ಕ ಹಾಕಿ ಹೇಳ್ಬಿಡ್ತೀನಿ ನಿಮಗೆ ಎಷ್ಟಾಗುತ್ತೆ ಖರ್ಚು ಅಂತಂದು. ನೀವು ಅಷ್ಟು ಆಗತ್ತಂದ್ರೆ ಹೇಳ್ರಿ, ಮತ್ತಿಲ್ಲ ಅಂದ್ರೆ ಬೇರೆ ಪ್ಲ್ಯಾನ್ ಏನಾರ ಮಾಡಿದ್ರಾತು. ಹ್ಞೂ ಹಂಗೆ ಮಾಡಿಬಿಡವ. ಈಗ ಹೆಂಗೆ ಎಲ್ಲರೂ ಸೇರಿವಾ ಈಗ ಹೇಳ್ಬಿಡು, ಮತ್ತು ವಾಪಸ್ ಒಬ್ರು ಬಂದ್ರೆ ಒಬ್ರು ಬರಂಗಿಲ್ಲ.